ವೆಲ್ಕಮ್ ಟು ದೀಪಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನೂ ಹೀಗೆ ಹೆಚ್ಚು ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಇವತ್ತು ಏನಪ್ಪ ವೀಡಿಯೋಸ್ ಮಾಡ್ತಾ ಇರೋದು ರೀಸನ್ ಅಂತ ಅಂದರೆ, ನಮ್ಮೂರಲ್ಲಿ ವರ್ಷಕ್ಕೊಂದ್ಸಲಿ ಹಬ್ಬ ನಡೆಯುತ್ತೆ, ಅಂತರಗಟ್ಟೆ ಹಬ್ಬ ಅಂತ. ಸೊ ಕರಿಯಮ್ಮ ಕೆಂಚಮ್ಮ ದೇವ್ರದ್ದು ಜಾತ್ರೆ ಮಾಡ್ತಾರೆ. ಸೊ ನಾವು ಮಂಡೇ ನೈಟ್ ಬ್ಯಾಂಗ್ಳೂರಿಂದ ಭದ್ರಾವತಿಗೆ ರೀಚ್ ಆದ್ರಿ. ಸೊ ಇವತ್ತು ಅಲ್ಲಿ ಫುಲ್ಲು ಜಾತ್ರೆ ಇದೆ. ಹಾಗಾಗಿ ನನ್ನ ಕೈಯಲ್ಲಿ ಎಷ್ಟು ವೀಡಿಯೋಸ್ ಆಗುತ್ತೆ ಅಷ್ಟೇ ಮಾಡ್ಕೊಳಕ್ಕಾಗತ್ತು, ಜಾಸ್ತಿ ಮಾಡ್ಕೊಳಕ್ಕಾಗಿಲ್ಲ. ರೀಸನ್ ಬಂದು ನಾನು ಆರತಿ ಎತ್ಕೊಂಡಿರೋದು ಕಾರಣದಿಂದ ಅಷ್ಟು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇದು ನೋಡಿ, ಇದೆ ನಮ್ಮ ದೇವರು. ಸೊ ಇವಾಗ ನಾನು ದೇವ್ರ ವೀಡಿಯೋ ಬಂದುಬಿಟ್ಟು ಲೇಟಾಗಿ ಹಾಕ್ತೀನಿ, ಅಂದರೆ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ಅದು ತುಂಬ ಆಗಿದೆ ವೀಡಿಯೋ ಬಂದುಬಿಟ್ಟು. ಆರತಿ ಎತ್ತೋದು, ಡ್ಯಾನ್ಸ್ ಮಾಡೋದು, ಪ್ರತಿಯೊಂದು ವೀಡಿಯೋ ಇದೆ. ಅದು ನೆಕ್ಸ್ಟು ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಇದು ನಮ್ಮ ಮನೇಲಿ ಏನು ಮಾಡ್ತಾರೆ, ಯಾವ ಥರ ಇರ್ತಾರೆ, ಯಾವ ಥರ ಅಡುಗೆ ಮಾಡ್ತಾರೆ, ಹೆಂಗೆ ಇರ್ತೀವಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ, ನೋಡಿ. ಗಲೀಜಾಗಿರೋದನ್ನೆಲ್ಲ ಕ್ಲೀನ್ ಮಾಡ್ತಾ ಇದೀವಿ. ಇನ್ನು ಇಲ್ಲಿ ಬಂದರೆ ಫುಲ್ಲು ತರಕಾರಿ, ವೆಜಿಟೇಬಲ್ಸ್ ಎಲ್ಲ ಏನೇನು ಬೇಕೆಲ್ಲ ಕಟ್ ಮಾಡ್ತಿದ್ದಾರೆ ನಾನ್ ವೆಜ್ಗೆ. ಬಟ್ ಫ್ಯಾಮಿಲಿ ಅಂದರೆ ಫುಲ್ಲು ಜೋರು ಹಬ್ಬ. ಒಂದೇ ಸಲ ಈ ಥರ ಎಲ್ಲರೂ ಸೇರಿಕೊಂಡು ಹಬ್ಬ ಮಾಡೋದು. ಅದು ವರ್ಷಕ್ಕೆ ಒಂದೇ ಸಲ ಈ ಥರ ಎಲ್ಲರೂ ಬರೋದು. ಬಿರಿಯಾನಿ ರೆಡಿಯಾಗಿತ್ತು. ಸೊ ನೆಕ್ಸ್ಟು ಇದನ್ನು ಮಾಡಿದ್ದು ಕೂಡ ನಮ್ಮ ಅಣ್ಣನ ರಿಲೇಷನ್ ಅವರು. ಸೊ ಅವರು ಭಟ್ರಾಗಿದ್ದಾರೆ, ಸಖತ್ತಾಗಿ ಮಾಡ್ತಾರೆ. ಮಾತ್ರ ಅಡುಗೆ ಏನೇ ಪ್ರತಿಯೊಂದು ಎಲ್ಲ ಕೂಡ ಮಾಡ್ತಾರೆ. ಅಡುಗೆಯಿಂದ ಹಿಡ್ದು ಏನೇ ಸ್ವೀಟ್ಸು, ವೆರೈಟಿ ಸ್ವೀಟ್ಸು, ಪ್ರತಿಯೊಂದು ನಾನ್ ವೆಜ್ಜು ವೆಜ್ಜು ಎಲ್ಲ ಕೂಡ ಮಾಡ್ತಾರೆ. ಅವ್ರದ್ದು ನಾನು ನಂಬರ್ ಕೂಡ ಸ್ಕ್ರೀನ್ ಮೇಲೆ ಹಾಕ್ತೀನಿ. ನೆಕ್ಸ್ಟು ಇದೇ ವಿಡಿಯೋದಲ್ಲಿ ಎಂಡಿಂಗಲ್ಲಿ ಹಾಕ್ತೀನಿ, ತೋರಿಸ್ತೀನಿ ಯಾರ್ಯಾರು ಎಷ್ಟೆಷ್ಟು ಜನ ನಮ್ಮ ಮನೆಗೆ ಬಂದಿದ್ದರು, ಎಷ್ಟು ಜನ ಇದ್ವಿ ಅನ್ನೋದೆಲ್ಲ ಈ ವಿಡಿಯೋಸಲ್ಲಿದೆ ನೋಡಿ. ಇನ್ನು ಇಲ್ಲಿಗೆ ಬಂದರೆ ಮನೆ ಮುಂದೆನೇ ಇರೋದಿದು. ಇಲ್ಲಿ ಗಿಡಗಳಿಗೆ, ಅಡಿಕೆ ಮರಗಳಿಗೆಲ್ಲ ನೀರು ಹಾಕ್ತಾಯಿದ್ದಾರೆ. ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ ಎಲ್ಲರೂ ಸೇರ್ಕೊಂಡು ನೀರು ಹಾಕ್ತಾಯಿದ್ದಾರೆ ಗಿಡಕ್ಕೆ. ಹೀಗಿದೆ ನೋಡಿ ನಮ್ಮ ಫ್ಯಾಮಿಲಿ. ಫುಲ್ಲು ಎಂಜಾಯ್, ಮಾತ್ರ ಸಖತ್ ಎಂಜಾಯ್ ಮಾಡ್ತೀವಿ. ಇನ್ನು ಇವರು ನಮ್ಮ ಚಿಕ್ಕಮ್ಮ, ಅವ್ರ ಮಮ್ಮಿ. ಅದು ನಮಗೆ ಅಜ್ಜಿ ಆಗಬೇಕು. ಅಜ್ಜಿಗೆ ಫುಲ್ ಖುಷಿ ಆಗಿಬಿಟ್ಟಿದೆ ಎಲ್ಲರೂ ಬಂದಿದ್ದಕ್ಕೆ. ಅದನ್ನು ಅವರು ಹೇಳ್ತಾಯಿದ್ರು. ಸೊ ನಾನು ಅದನ್ನ ಮ್ಯೂಟ್ ಮಾಡಿದ್ದೀನಿ ವಾಯ್ಸು. ಸೊ ರೀಸನ್ ಬಂದು ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಆಗ್ತಿತ್ತು ಬ್ಯಾಕ್ಗ್ರೌಂಡಲ್ಲಿ, ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ. ಇದು ಬಂದು ಅಣ್ಣನ ವೈಫು. ಸೊ ಇವ್ರು ಸ್ವಲ್ಪ ವೀಡಿಯೋಸಲ್ಲಿ ಸ್ವಲ್ಪ ನಾಚ್ಕೊತಾರೆ, ಆದರೂ ಒಂದೆರಡು ವೀಡಿಯೋಸಲ್ಲಿ ಬಂದಿದ್ದಾರೆ, ಮಾತಾಡಿದ್ದಾರೆ. ನೆಕ್ಸ್ಟ್ ನೋಡಿದ್ರೆ ಅಲ್ಲಿ ಅಡಿಕೆ ಗಿಡಕ್ಕೆಲ್ಲ ನೀರು ಹಾಕ್ತಿದ್ರಲ್ಲ. ನೆಕ್ಸ್ಟ್ ಇಲ್ಲಿ ಮನೇಲಿ ರೇಗಿಸ್ತಾಯಿದ್ರು ನಮ್ಮ ಅಕ್ಕ. ಅಲ್ಲಿ 3 ಜನ ಕೂತಿದ್ರು, ನಮ್ಮಿಬ್ಬರು ಅಣ್ಣಂದಿರು, 2 ಅಕ್ಕಂದಿರು ಕೂತಿದ್ರು. ಸೊ ಅವ್ರಿಗೆ ರೇಗಿಸ್ತಾ ಇದ್ರು. ಇನ್ನು ಇಲ್ಲಿ ಇವಾಗ ಡ್ಯಾನ್ಸ್ ವಿಡಿಯೋಸ್ ಹಾಕ್ತೀನಿ ಕೆಲವೊಂದು, ನೋಡಿ. ಕಾರಲ್ಲಾದ್ರೂ ಹಾಕತ್ತಾನೆ ಡಿಜೆ. ಹಂಗೆ ಆಡ್ರಿ. ಆ ಕಡೆ ತಿರ್ಕ ಆಡೋಗೆ ಕೊಂಡು ಇಟ್ಕೊಂತೀನಿ ಹೋಗು.
ಅದೇ ಸ್ಟೆಪ್ ಅದ ಮಂಕಲ್ ಆಗ್ತಿರೋದು. ಸೂಪರ್ ಹೀರೋ ನೀನು. ಸೆಂಟ್ರ್ ತಿಂಗಳ ನೆಕ್ಸ್ಟು ಭಟ್ರು ಅಂತ ಅನ್ನಲ್ಲ, ಅದು ಇವರೇ ಶಿವು ಅಂತ. ಸೊ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ನಾನ್ ವೆಜ್ ಆಗಲಿ ವೆಜ್ ಆಗಲಿ ಸ್ವೀಟ್ಸ್ ಆಗಲಿ ಪ್ರತಿಯೊಂದು ಕೂಡ. ಸೊ ಇವ್ರದ್ದು ನಾನು ಡೀಟೇಲ್ಸ್ ಕೂಡ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಇನ್ಸ್ಟಾಗ್ರಾಮ್ ಐ ಡಿ ಆಗಲಿ ಕಾಂಟ್ಯಾಕ್ಟ್ ನಂಬರ್ ಆಗಲಿ. ಪ್ಲೀಸ್ ಯಾರಿಗಾದರೂ ಏನಾದರೂ ಕ್ಯಾಟ್ರಿಂಗ್ ಸರ್ವಿಸ್ ಬೇಕಂದರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಡಿ ಎಮ್ ಮಾಡಿ. ಅವೈಲೇಬಲ್ ಇರ್ತಾರೆ, ಎಲ್ಲ ಟೈಮಲ್ಲೂ ಕೂಡ ಅವೈಲೇಬಲ್ ಇರ್ತಾರೆ. ಮತ್ತು ಸೂಪರ್ ಮಾಡಿದರು ಅಡುಗೆ ಮಾತ್ರ. ಹಾಂ ಹೇಳಿ. ಪ್ರತಿಯೊಬ್ರದ್ದು ಇನ್ಸ್ಟಾಗ್ರಾಮ್ ಇದೆ. ಇವ್ರದ್ದು ಮೇಘಾ ಯೋಗಿ ಇನ್ಸ್ಟಾಗ್ರಾಮ್ ಐ ಡಿ. ಸೂಪರ್ ಆಗಿ ನಮ್ಮ ಕುಟುಂಬದಲ್ಲಿ ನಾವು ಮಾಡ್ತೀವಿ. ಲಕ್ಷ್ಮಮ್ಮ ಅವರು ನೆಕ್ಸ್ಟ್ ಮದುವೆ ಆಗೋ ಹುಡುಗ ನಾನೇ ಇದು ನೆಕ್ಸ್ಟ್ ಇನ್ನು ಮಾರ್ಚಲ್ಲಿ ಮದುವೆ ಆಗಿ ಹೋಗ್ಬಿಡುತ್ತೀವಿ ಹುಡುಗಿ. ಹಾಂ ಸ್ವಲ್ಪ ಸೈಡ್ ಆಯ್ತಾಯ್ತಾಯ್ತು. ಸುಮಕ್ಕ ಹೇಗನ್ಸ್ತು ನಮ್ಮ ಮನೆಗೆ ಬಂದು? ಸೂಪರಾ ಅಕ್ಕ, ನಿಂಗೆ ಹೆಂಗ್ ಅನ್ಸ್ತು? ಹೇಗನ್ಸ್ತಣ್ಣ? ಅಯ್ಯೋ ಹೇಗನ್ಸ್ತಣ್ಣ? ಅಣ್ಣ ಊಟ ಹೇಗನ್ಸ್ತು? ಅಕ್ಕ ಫುಲ್ ನಾಚಿಕೆ ಬಿಡು. ನೋಡಿ ಚಿಕನ್ ಸಾರು ಮಟನ್ ಸಾರು ಇಟ್ಕೊಂಡು ಮೊಸರು ತಿಂತಿದ್ದಾರೆ.